ವೀಕ್ಷಕರೇ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಡೆವಿಲ್ ಚಿತ್ರದ ನಿರ್ದೇಶಕ ಹಾಗೂ ಸಹ ನಿರ್ಮಾಪಕರಾಗಿರುವ ಈ ಪ್ರಕಾಶ್ ವೀರ್ ಯಾರು? ಇವರ ಹಿನ್ನೆಲೆ ಏನು? ಇವರು ಈ ಹಿಂದೆ ನಿರ್ದೇಶನ ಮಾಡಿರುವ ಸಿನಿಮಾಗಳೆಷ್ಟು? ಹಾಗೂ ಡಿ ಬಾಸ್ ದರ್ಶನ್ ಅವರನ್ನು ನಂಬಿ ಕೋಟಿಗಟ್ಟಲೆ ಹಣ ಹಾಕಿರುವ ಪ್ರಕಾಶ್ ವೀರ್ ರವರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಕಿಪೀಡಿಯಾ ಪ್ರಕಾರ ನಿರ್ದೇಶಕ ಪ್ರಕಾಶ್ ವೀರ್ ರವರು ಲಂಡನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡುತ್ತಾರೆ. 2003ರಲ್ಲಿ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ ಇವರು ಚಲನಚಿತ್ರೋದ್ಯಮದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರೆಸಲು ಲಂಡನ್ನ ತಮ್ಮ ಕೆಲಸವನ್ನು ಕೂಡ ಬಿಟ್ಟರು. 2003ರಲ್ಲಿ ನಿರ್ದೇಶಕರಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ನಟ ವಿಜಯ ರಾಘವೇಂದ್ರ ಅವರ ಖುಷಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಆ ಸಮಯದಲ್ಲಿ ಯಶಸ್ಸು ಕಂಡಿದೆ. ಇನ್ನು ಪ್ರಕಾಶ್ ವೀರ್ ರವರು ನಟ ವಿಜಯ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡ ಅವರ ಸ್ವಂತ ಸಹೋದರಿಯ ಮಗ. ನಿರ್ದೇಶಕ ಪ್ರಕಾಶ್ ಅವರ ತಂದೆ ಸಿ ಜಯರಾಮ್, ತಾಯಿ ಜಯಮ್ಮ ಮತ್ತು ಪತ್ನಿ ತಶ್ವಿನಿ ಪ್ರಕಾಶ್. ನಿರ್ದೇಶಕ ಪ್ರಕಾಶ್ ಅವರ ಕುಟುಂಬದ ಎಲ್ಲರೂ ಕೂಡ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಕಾಶ್ ವೀರ್ ತಂದೆ ಸಿ ಜಯರಾಮ್ ಕೂಡ ಸಪ್ತಸ್ವರ ಮೂವಿ ಮೇಕರ್ಸ್ ಎಂಬ ನಿರ್ಮಾಣ ಸಂಸ್ಥೆಯ ಮೂಲಕ ಶ್ರೀನಾಥ್ ನಟನೆಯ ಪಾವನಗಂಗಾ, ನಟ ರಜನಿಕಾಂತ್ ಮತ್ತು ವಿಷ್ಣುವರ್ಧನ್ ಅಭಿನಯದ ಗಲಾಟೆ ಸಂಸಾರ ಹಾಗೂ ಆಟೋ ಶಂಕರ್, ನಾನಿನ್ನ ಬಿಡಲಾರೆ ಸಿನಿಮಾಗಳು ಸೇರಿದಂತೆ ಕೆಲವು ಜನಪ್ರಿಯ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದರು. ನಿರ್ಮಾಪಕ ಸಿ ಜಯರಾಮ್ ರವರು 2021 ಸೆಪ್ಟೆಂಬರ್ 9ರಂದು ವಿಧಿವಶರಾದರು. ಇನ್ನು ಸಿ ಜಯರಾಮ್ ರವರ ಸಪ್ತಸ್ವರ ಮೂವಿ ಮೇಕರ್ಸ್ ಇದೀಗ ಶ್ರೀ ಜೈಮಾತಾ ಕಂಬೈನ್ಸ್ ಆಗಿ ವಿಸ್ತರಣೆಯಾಗಿ ಚಾಲ್ತಿಯಲ್ಲಿದೆ. 2003ರಲ್ಲಿ ಶುರುವಾದ ಶ್ರೀ ಜೈಮಾತಾ ಕಂಬೈನ್ಸ್ ಈಗಾಗಲೇ 8 ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಯಶಸ್ಸು ಕಂಡಿದೆ. ಮೊದಲ ಸಿನಿಮಾವೇ ನಟ ವಿಜಯ ರಾಘವೇಂದ್ರ ನಟನೆಯ ಖುಷಿ ಸಿನಿಮಾ. ಈ ಸಿನಿಮಾ ನಿರ್ದೇಶಕ ಪ್ರಕಾಶ್ ವೀರ್ ರವರ ಚೊಚ್ಚಲ ನಿರ್ದೇಶನದ ಸಿನಿಮಾವಾಗಿದೆ. ಅನಂತರ ನಟ ವಿಜಯ ರಾಘವೇಂದ್ರ ರವರ ಶ್ರೀ ಸಿನಿಮಾ, ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಟ ವಿಜಯ ರಾಘವೇಂದ್ರ ನಟನೆಯ ಗೋಕುಲ ಸಿನಿಮಾ, ಹ್ಯಾಟ್ರಿಕ್ ಹೀರೋ ನಟ ಶಿವರಾಜ್ ಕುಮಾರ್ ಮತ್ತು ನಟ ವಿಜಯ ರಾಘವೇಂದ್ರ ಅಭಿನಯದ ರಿಷಿ ಸಿನಿಮಾ, ನಟ ಪುನೀತ್ ರಾಜ್ ಕುಮಾರ್ ನಟನೆಯ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿರುವ ವಂಶಿ ಮತ್ತು ಮಿಲನ ಸಿನಿಮಾಗಳು ಮತ್ತು ವಿನಯ್ ರಾಜ್ ಕುಮಾರ್ ಅಭಿನಯದ ಸಿದ್ಧಾರ್ಥ ಸಿನಿಮಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ತಾರಕ್ ಸಿನಿಮಾ ಕೂಡ ನಿರ್ಮಾಣ ಮಾಡಿ ಇದೀಗ ದರ್ಶನ್ ಅವರೇ ನಟನೆ ಮಾಡಿರುವ ದಿ ಡೆವಿಲ್ ಚಿತ್ರದ ನಿರ್ಮಾಣ ಮಾಡಿದೆ. ಇನ್ನು ಹೋಮ್ ಬ್ಯಾನರ್ ನ ಈ ಎಲ್ಲಾ ಸಿನಿಮಾಗಳನ್ನು ನಿರ್ದೇಶಕ ಪ್ರಕಾಶ್ ವೀರ್ ರವರೇ ನಿರ್ದೇಶನ ಮಾಡಿದ್ದಾರೆ. ಶ್ರೀ ಜೈಮಾತಾ ಕಂಬೈನ್ಸ್ ಸಿನಿಮಾ ನಿರ್ಮಾಣ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಜನಪ್ರಿಯ ಸೂಪರ್ ಹಿಟ್ ಸೀರಿಯಲ್ ಗಳನ್ನು ಕೊಟ್ಟಿದೆ. 2010ರಲ್ಲಿ ಕಿರುತೆರೆ ಲೋಕಕ್ಕೆ ಕಾಲಿಟ್ಟ ಈ ನಿರ್ಮಾಣ ಸಂಸ್ಥೆ ನಟ ಚಂದನ್ ಕುಮಾರ್, ನಟಿ ಕವಿತಾ ಗೌಡ ಹಾಗೂ ನಟಿ ನೇಹಾ ಅಭಿನಯದ ಲಕ್ಷ್ಮೀ ಬಾರಮ್ಮ ಸೀರಿಯಲ್, ನಟ ಕಿರಣ್ ರಾಜ್ ಹಾಗೂ ನಟಿ ರಂಜನಿ ರಾಘವನ್ ಅಭಿನಯದ ಕನ್ನಡತಿ ಸೀರಿಯಲ್, ನಟ ವಿಜಯ ಸೂರ್ಯ ಮತ್ತು ನಟಿ ನೇಹಾ ಗೌಡ ಅಭಿನಯದ ನಮ್ಮ ಲಚ್ಚಿ ಸೀರಿಯಲ್, ನಟ ಬ್ರೋಗೌಡ ನಟನೆಯ ಲಕ್ಷ್ಮೀ ಬಾರಮ್ಮ ಮತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ಗಳು ಸೇರಿದಂತೆ ಬಿಗ್ ಬಾಸ್ ದಿವ್ಯಾ ಉರುಡುಗ ನಟನೆಯ ನಿನಗಾಗಿ ಸೀರಿಯಲ್ ಮತ್ತು ಅನುರಾಗ, ನಮ್ಮನೆ ಯುವರಾಣಿ, ಹೂಮಳೆ, ಕುಲವಧು, ಲಕುಮಿ, ದೊರೆಸಾನಿ, ಲಕ್ಷ್ಮಿ ಟಿಫನ್ ರೂಮ್ ಸೀರಿಯಲ್ಗಳನ್ನು ಕೂಡ ನಿರ್ಮಾಣ ಮಾಡಿ ಕಿರುತೆರೆ ವೀಕ್ಷಕರನ್ನು ಕೂಡ ದಶಕಗಳಿಂದ ರಂಜಿಸುತ್ತಾ ಬರ್ತಿದೆ. ನಿರ್ದೇಶಕ ಪ್ರಕಾಶ್ ವೀರ್ ರವರು ಕೆಲವು ವರ್ಷಗಳ ನಂತರ ಮತ್ತೆ ಡಿ ಬಾಸ್ ದರ್ಶನ್ ರವರ ಡೆವಿಲ್ ಸಿನಿಮಾ ನಿರ್ದೇಶನದ ಮೂಲಕ ಸ್ಯಾಂಡಲ್ವುಡ್ ಗೆ ಕಮ್ ಬ್ಯಾಕ್ ಆಗಿದ್ದಾರೆ. ನವೆಂಬರ್ 2, 2023ರಲ್ಲಿ ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ಸಿನಿಮಾ ಮುಹೂರ್ತ ಕಾರ್ಯವನ್ನು ಸದ್ದಿಲ್ಲದೆ ಮುಗಿಸಿತ್ತು ಡೆವಿಲ್ ಚಿತ್ರತಂಡ. ಇನ್ನು ಆ ಸಮಯದಲ್ಲಿ ನಿರ್ದೇಶಕ ಪ್ರಕಾಶ್ ರವರು ದರ್ಶನ್ ರವರ 57ನೇ ಸಿನಿಮಾವನ್ನು ನಿರ್ದೇಶನ ಮತ್ತು ನಿರ್ಮಾಣ ಮಾಡುತ್ತಿರುವುದು ತುಂಬಾ ಖುಷಿ ತಂದಿದೆ ಎಂದಿದ್ದರು. ಡೆವಿಲ್ ಚಿತ್ರದ ಮುಹೂರ್ತವಾಗಿದ್ದರೂ ಸಿನಿಮಾ ಶೂಟಿಂಗ್ ಶುರುವಾಗುವುದು ತಡವಾಯಿತು. ಏಕೆಂದರೆ ಆ ಸಮಯದಲ್ಲಿ ದರ್ಶನ್ ಅವರ ಕಾಟೇರ ಸಿನಿಮಾ ಇನ್ನೂ ಬಿಡುಗಡೆಯಾಗಿರಲಿಲ್ಲ. ಕಾಟೇರ ಸಿನಿಮಾ ಡಿಸೆಂಬರ್ ಕೊನೆಯ ವಾರ ಬಿಡುಗಡೆ ಆಗಿ ಸಾಕಷ್ಟು ದಾಖಲೆ ನಿರ್ಮಿಸಿತ್ತು. ಅನಂತರ 2024 ಫೆಬ್ರವರಿ 16ರಂದು ಡಿ ಬಾಸ್ ಹುಟ್ಟುಹಬ್ಬದ ದಿನ ಟೀಸರ್ ಬಿಡುಗಡೆ ಮಾಡುವ ಮೂಲಕ ಡೆವಿಲ್ ಚಿತ್ರದ ಶೂಟಿಂಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಅದಾದ ಬಳಿಕ ಶೂಟಿಂಗ್ ಕೂಡ ಬೇಗ ಮುಗಿಸಲು ಪ್ಲಾನ್ ಮಾಡಿಕೊಂಡಿತ್ತು ಡೆವಿಲ್ ಚಿತ್ರತಂಡ. ಶೂಟಿಂಗ್ ಶುರುವಾದ ಕೆಲವೇ ತಿಂಗಳಲ್ಲಿ ರಿಲೀಸ್ ಡೇಟ್ ಕೂಡ ಅಧಿಕೃತವಾಗಿ ಬಹಿರಂಗಪಡಿಸಿತ್ತು. ಡೆವಿಲ್ ಚಿತ್ರತಂಡ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಕಳೆದ ವರ್ಷ ಕ್ರಿಸ್ಮಸ್ ನಲ್ಲಿ ಡೆವಿಲ್ ಚಿತ್ರ ಬಿಡುಗಡೆಯಾಗಬೇಕಿತ್ತು. ಶೂಟಿಂಗ್ 30% ಮುಗಿದಿರುವಾಗಲೇ ನಟ ದರ್ಶನ್ ರವರು ರೇಣುಕಾ ಸ್ವಾಮಿ ಘಟನೆಯ ವಿಷಯವಾಗಿ ಅರೆಸ್ಟ್ ಆದರು. ಇದರಿಂದ ಡೆವಿಲ್ ಶೂಟಿಂಗ್ ಕೂಡ ಸ್ತಬ್ಧವಾಯಿತು. ಇದರಿಂದ ಆತಂಕಕ್ಕೆ ಒಳಗಾದ ಡೆವಿಲ್
ಡೆವಿಲ್ ಚಿತ್ರತಂಡ ಮತ್ತು ಸಿನಿಮಾ ನಿರ್ಮಾಪಕರಾದ ಜಯಮ್ಮ ಮತ್ತು ಪ್ರಕಾಶ್ ರವರು. ಅನಂತರ ಕೆಲವು ತಿಂಗಳು ಆದ ಮೇಲೆ ನಟ ದರ್ಶನ್ ಅವರನ್ನು ಕುಟುಂಬದವರು ಬೇಲ್ ಮೂಲಕ ಜೈಲಿನಿಂದ ಹೊರತರುತ್ತಾರೆ. ಹೊರಬಂದ ಮೇಲೆ ದರ್ಶನ್ ರವರು ಸ್ವಲ್ಪ ದಿನ ವಿಶ್ರಾಂತಿ ಪಡೆದು ಅನಂತರ ಡೆವಿಲ್ ಸಿನಿಮಾ ನಿರ್ಮಾಪಕರಿಗೆ ತೊಂದರೆ ಆಗಬಾರದು ಎಂದು ಯೋಚಿಸಿ ತನ್ನೆಲ್ಲ ಸನ್ನಿವೇಶಗಳ ಶೂಟಿಂಗ್ ಅನ್ನು ಬೇಗನೆ ಮುಗಿಸಿಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಡೆವಿಲ್ ಚಿತ್ರದ ಟೈಟಲ್ ಕೂಡ ಕೊಂಚ ಬದಲಾಗಿದೆ. ಈ ಮೊದಲು ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಎನ್ನುವ ಟೈಟಲ್ ಇತ್ತು. ಈಗ ಅದನ್ನು ದಿ ಡೆವಿಲ್ ಎಂದು ಬದಲಾಯಿಸಲಾಗಿದೆ. ಇನ್ನು ಡೆವಿಲ್ ಚಿತ್ರದಲ್ಲಿ ದರ್ಶನ್ ಅವರಿಗೆ ನಾಯಕಿಯಾಗಿ ರಚನಾ ರೈ ಕಾಣಿಸಿಕೊಂಡಿದ್ದಾರೆ. ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಬೇಲ್ ಕೊಟ್ಟ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ದರ್ಶನ್ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ತುಂಬಾ ತಿಂಗಳ ವಿಚಾರಣೆ ಬಳಿಕ ದರ್ಶನ್ ರವರ ಬೇಲ್ ರದ್ದಾಗಿದೆ. ಬೇಲ್ ರದ್ದಾಗುವ ಈ ಮಧ್ಯದಲ್ಲೇ ದರ್ಶನ್ ಅವರು ಡೆವಿಲ್ ಸಿನಿಮಾದ ಎಲ್ಲಾ ಕೆಲಸವನ್ನು ಮುಗಿಸಿಕೊಟ್ಟಿರೋದು ನಿರ್ಮಾಪಕರಿಗೆ ಹಾಗೂ ಸ್ವತಃ ದರ್ಶನ್ ಅವರಿಗೇನೆ ನೆಮ್ಮದಿ ಸಿಕ್ಕಂತಾಗಿದೆ. ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಡೆವಿಲ್ ಚಿತ್ರತಂಡ ಈಗಾಗಲೇ ಮೊದಲ ಹಾಡನ್ನು ಬಿಡುಗಡೆ ಮಾಡಲು ರೆಡಿಯಾಗಿತ್ತು. ಆದರೆ ದರ್ಶನ್ ರ ಬೇಲ್ ರದ್ದಾಗಿ ಮತ್ತೆ ದರ್ಶನ್ ಜೈಲ್ ಸೇರಿದ ಬಳಿಕ ಚಿತ್ರತಂಡ ಅನಿವಾರ್ಯ ಕಾರಣದಿಂದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಎನ್ನುವ ಸಾಂಗ್ ನ ರಿಲೀಸ್ ಅನ್ನು ಮುಂದೂಡಲಾಗಿದೆ. ನಟ ದರ್ಶನ್ ಜೈಲು ಸೇರಿರುವ ಕಾರಣ ಡೆವಿಲ್ ಸಿನಿಮಾ ಬಿಡುಗಡೆ ವಿಷಯದಲ್ಲಿ ಚಿತ್ರತಂಡ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಆದರೆ ದರ್ಶನ್ ರವರು ಜೈಲಿನಿಂದಲೇ ನಿನ್ನೆಯಷ್ಟೇ ಅಭಿಮಾನಿಗಳಿಗೆ ಸಂದೇಶ ಕಳುಹಿಸಿದ್ದಾರೆ. ಇನ್ನು ಈ ಸಂದೇಶದಲ್ಲಿ ಡೆವಿಲ್ ಚಿತ್ರದ ಬಗ್ಗೆ ಏನ್ ಹೇಳಿದ್ದಾರೆ ಅಂದರೆ, ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ. ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಗಳ ಶ್ರೇಯೋಭಿಲಾಷೆಯನ್ನು ಬಯಸುತ್ತೇನೆ. ಪ್ರಸಕ್ತ ವಿದ್ಯಮಾನ ಏನೇ ಇದ್ದರೂ ನನ್ನನ್ನು ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ಕೂಡ ದೃಢವಾಗಿ ನಂಬಿದ್ದೇನೆ ಎಂದು ಹೇಳುವ ಮೂಲಕ ನಾನು ಇಲ್ಲದಿದ್ದರೂ ಕೂಡ ನೀವು ಸಿನಿಮಾವನ್ನು ಬಿಡುಗಡೆ ಮಾಡಿ ಎಂದು ಸಂದೇಶ ಕೊಟ್ಟಿದ್ದಾರೆ. ಡೆವಿಲ್ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕ ಆಗಿರುವ ಪ್ರಕಾಶ್ ವೀರ್ ರವರು ಎಲ್ಲಿಯೂ ಕುಗ್ಗದೆ ತುಂಬಾ ಖುಷಿಯಿಂದಲೇ ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ. ಏಕೆಂದರೆ ಡಿ ಬಾಸ್ ಸಿನಿಮಾ ಅಂದರೆ ಕೇಳೋದೇ ಬೇಡ. ಹೇಗಿದ್ದರೂ ಕೂಡ ಸಿನಿಮಾದ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ವೀಕ್ಷಕರೇ, ನೀವು ಕೂಡ ಡಿ ಬಾಸ್ ರವರ ಡೆವಿಲ್ ಚಿತ್ರದ ಬಿಡುಗಡೆಗಾಗಿ ಕಾಯ್ತಾ ಇದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೂ ನೀವು ಪಕ್ಕಾ ಡಿ ಬಾಸ್ ರವರ ಅಭಿಮಾನಿಯಾಗಿದ್ದರೆ ನಿಮ್ಮ ನೆಚ್ಚಿನ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ.